ಇದನ್ನು ಗಟ್ಟಿ ಹಿಡಿದು ಅವರು ಸುಧಾರಣೆ ಅಂದರೆ ಏನು, ಬರೀ ರೋಡ್ ಮಾಡಿಬಿಟ್ರೆ ಆಗಲ್ಲ, ರೋಡ್ ಮಾಡಲೇಬೇಕು, ಸುಧಾರಣೆಗಳಾಗಬೇಕು. ಇಷ್ಟೆಲ್ಲ ಆದಮೇಲೂ ಒಂದಿಷ್ಟು ಭ್ರಷ್ಟಾಚಾರ ಅನ್ನೋದು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದ್ದೇ ಇರುತ್ತೆ. ಬಟ್ ಮುಖಕ್ಕೆ ರಾಚೋ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗದೇ ಇರುವಂಗೆ ಏನಾದರೂ ಇಲ್ಲಿ ಸರ್ಕಾರಗಳನ್ನು ಅವ್ರು ನಡೆಸಿದರೆ ನಂಗೆ ಅನಿಸುತ್ತೆ ಹಿ ವಿಲ್ ಬಿಕಮ್ ಎ ವೆರಿ ಗುಡ್ ಸಕ್ಸಸ್ಫುಲ್ ಮಿನಿಸ್ಟರ್. ಅವ್ರಿಗೆ ಎಬಿಲಿಟೀಸ್ ಇದೆ, ಅಂದರೆ ಹಿ ಕ್ಯಾನ್ ಡಿಮಾಂಡ್, ಹಿ ಕ್ಯಾನ್ ಅವರ ಅಧಿಕಾರಿಗಳ ಜೊತೆ ಮಾತಾಡುವಂಥ ಅವ್ರ ಸ್ಟೈಲ್ ಇದೆಯಲ್ಲ, ಸರ್ ಬೇರೆ ಇಲ್ಲೇ ಇಲ್ಲ ಅವ್ರಿಗೆ. ಅಂದರೆ ಹೀ ಈಸ್ ದ ರಿಯಲ್ ಡೆಮೋಕ್ರೆಟಿಕ್ ಹೆಡ್. ಆದರೆ ಆ ಡೆಮೋಕ್ರೆಟಿಕ್ ಹೆಡ್ ಜೊತೆ ಉಳಿದ ಇಮೇಜ್ಗಳು ಬರಬಾರ್ದು ಅವರಿಗೆ. ಅವ್ರ ಹಿಂದಿನ ಏನೇನು ಇಮೇಜ್ ಇವೆವು ಅವು ಬಂದು ಒಬ್ಬ ಡೆಮೋಕ್ರೆಟಿಕಲಿ ಇಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಹೂ ಕಂಟ್ರೋಲ್ಸ್ ದ ಬ್ಯೂರೋಕ್ರೆಟಿಕ್ ಸಿಸ್ಟಮ್ ಹಿಯರ್, ಬ್ರಿಂಗ್ಸ್ ಡೌನ್ ಕರಪ್ಷನ್, ಇಷ್ಟು ಅವ್ರಿಗೊಂದು ಇಮೇಜ್ ಬಂದರೆ ನಂಗನ್ಸುತ್ತೆ ಕರ್ನಾಟಕ ವಿಲ್ ಬಿ ಲಕ್ಕಿ ಟು ಹ್ಯಾವ್ ಡಿ ಕೆ ಶಿವಕುಮಾರ್ ಆಸ್ ಅವರ್ ಚೀಫ್ ಮಿನಿಸ್ಟರ್. ಬಟ್ ಇತ್ತೀಚಿನ ದಿನಗಳಲ್ಲಿ ಆಸ್ ರೈಟ್ಲಿ ಪಾಯಿಂಟೆಡ್ ಔಟ್ ಆಟೋಕ್ರಟಿಕ್ ಬಿಹೇವಿಯರನ್ನು ಒಂದು ಸ್ವಲ್ಪ ತಣಿಸಿಕೊಂಡು ಒಂಚೂರು ಟೋನ್ ಡೌನ್ ಆಗಿ ಈ ಸ್ಟಾಯಿಸಿಸಮ್ ಅಂತ ನಾವು ಹೇಳ್ತೀವಲ್ಲ, ತುಂಬ ಅಲ್ಲ, ಸ್ಟಾಯಿಸಿಸಮ್ ಇಸ್ ಎ ವೆರಿ ಬಿಗ್ ವರ್ಡ್, ಅಂದರೆ ನಿರ್ಲಿಪ್ತ ಭಾವ. ಈಗ ಫಾರ್ ಎಕ್ಸಾಂಪಲ್ ಗಮನಿಸಿ, ಈ ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅನ್ನುವ ಪಟ್ಟದ ಸರ್ಕಸ್ ಶುರುವಾಗೇನೆ ಕರ್ನಾಟಕ ರಾಜ್ಯದಲ್ಲಿ ಹಲವು ದಿನಗಳಾಗೋಯಿತು. ಅವತ್ತಿಂದ ಇವತ್ತಿನವರೆಗೂ ಕೂಡ ಒಂದೇ ಒಂದು ಮಾತನ್ನು ತುಟಿಕ್ ಪಿಟಿಕ್ ಅಂತ ಆಡಿಲ್ಲ. ಆಮೇಲೆ ಅವರ ನಡವಳಿಕೆಯಲ್ಲಿ, ಅವರ ನಡತೆಯಲ್ಲಿ ಒಂದು ಹಂತದ ಟೋನಿಂಗ್ ಡೌನ್ ಬಂದಿರಬಹುದು ಮತ್ತು ಬಂದಿದೆ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದೆಯಾ? ಇಲ್ಲಿವರೆಗಂತೂ ಅನಿಸಿಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕೂಡ ಅವರು ಅಧಿಕಾರ ವಹಿಸ್ಕೊಂಡ್ಮೇಲೆ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳಿಗೆ NOC ಕೊಡಬೇಕಾಗಿತ್ತು. ಎಷ್ಟೊಂದು ಅಪಾರ್ಟ್ಮೆಂಟ್ಗಳು ಕಂಪ್ಲೀಟ್ ಆಗಿವೆ, NOCಗಳಾಗಿಲ್ಲ, ಖಾತಾಗಳಾಗ್ತಾ ಇಲ್ಲ. ಅಂದರೆ ಅವರು ಡಿಪಾರ್ಟ್ಮೆಂಟ್ನಲ್ಲಿ ಅವರೇ ನೇರವಾಗಿ ಸೈನ್ ಹಾಕುವಂಥವು ಎಷ್ಟೊಂದು ಅಪಾರ್ಟ್ಮೆಂಟ್ಗಳಿಗೆ ಸ್ಯಾಂಕ್ಷನ್ ಆಗಿಲ್ಲ. ಇವೆಲ್ಲವನ್ನು ಇಲ್ಲಿದು ಅಬ್ಸರ್ವ್ ಮಾಡಿದರೆ ಜನರಿಗೆ ಏನು ಅನಿಸುತ್ತೆ, ಎಲ್ಲ ತಮ್ಮ ಕೈಯಲ್ಲಿ ಕಪಿ ಮುಷ್ಟಿಯಲ್ಲಿ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ, ಅವು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅನ್ನೋಂಥ ಒಂದು ಭಾವನೆ ಸಾಮಾನ್ಯ ಜನರಲ್ಲಿ ಇದೆ. ಟೋನ್ ಡೌನ್ ಆಗ್ಯಾರೆ ಅಂತ ಎಂದೂ ಕಂಡಿಲ್ಲ. ಅವ್ರು ಏನಾದ್ರು ಸ್ವಲ್ಪ ಮಟ್ಟಿಗೆ ಟೋನ್ ಡೌನ್ ಆಗಿದ್ರೆ ತಮ್ಮ ಹೈಕಮಾಂಡಿಗೆ ಮಾತ್ರ ಟೋನ್ ಡೌನ್ ಆಗಿದ್ದಾರೆ ಅವರು. ಅದರಿಂದಾಗ ಅವ್ರ ಬಿಹೇವಿಯರ್ ನೋಡಿದವ್ರಿಗೆ ಏನು ಅನಿಸುತ್ತೆ, ಸ್ಮೂತ್ ಅನಿಸುತ್ತೆ. ಬಟ್ ಅಷ್ಟು ಸ್ಮೂತ್ ಆಗಿದ್ದಾರೆ ಅಂತ ಜನಮಾನಸದಲ್ಲಿ ಇನ್ನೂ ವಿಶ್ವಾಸ ಬಂದಿಲ್ಲ. ಏನಾಗುತ್ತೆ, ಇಷ್ಟೆಲ್ಲ ಮಾಡಿದ ಮೇಲೂ ಯಾರಾದರೂ ಒಂದು ಸಪೋಸ್ ಬೇರೆ ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿ ಇದ್ದರೂ ಕೂಡ, ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಗಟ್ಟಿಯಾಗಿ ಹಿಡಿದು ಅಲ್ಗಾಡಿಸುವಂಥ ಇನ್ನೊಂದು ಶಕ್ತಿನೂ ಕರ್ನಾಟಕದಲ್ಲಿ ಇಲ್ಲದೇ ಇರೋದ್ರಿಂದ ಅವ್ರಿಗೆ ನನಗನ್ಸತಿ ಈ ಎರೋಗನ್ಸ್ ಅಥವಾ ಈ ಥರದ್ದು ನಾನೆಲ್ಲ ಮಾಡಬಲ್ಲೆ ಅನ್ನೋವಂಥದ್ದು ಇದೆಯಲ್ಲ, ಇದು ಇನ್ನೂ ಹಾಗೆ ಉಳಿಯುತ್ತೆ ಅಂತ ನನಗನ್ಸುತ್ತೆ. ಎಸ್, ಅಬ್ಸಲ್ಯೂಟ್ಲಿ.